ಒಂದು ಟ್ರೆಂಡ್ನ ಸೆಟ್ ಮಾಡಿದ್ರು. ಥ್ರಿಲ್ಲರ್ ಸಿನಿಮಾಗಳು ಅಂದರೆ ಅಡ್ವಿಶೇಷ್ ಸಿನಿಮಾಗಳು, ಅಡ್ವಿಶೇಷ್ ಸಿನಿಮಾಗಳು ಅಂದರೆ ಥ್ರಿಲ್ಲರ್ ಸಿನಿಮಾಗಳು ಅಂತ. ಆದರೆ ಈಗ ತಾನೇ ನಾನು ಅಡ್ವಿಶೇಷ್ ಹಾಗೆ ಮುನಾಲ್ ಠಾಕೂರ್ ಅವರು ಮೈನ್ ಲೀಡ್ರಲ್ಲಿ ಆ್ಯಕ್ಟ್ ಮಾಡಿರುವಂಥ ಡಕಾಯತ್ ಸಿನಿಮಾನ ನೋಡ್ಕೊಂಡ್ಬಂದೆ. ಫಸ್ಟ್ ಆಫ್ ಆಲ್ ಸಿನಿಮಾ ಹೇಗುಂಟು ಅಂತ ಹೇಳೋಕ್ಕೂ ಮುಂಚೆ ತುಂಬ ಜನ ವಿಡಿಯೋ ನೋಡ್ತಿದ್ದೀರಾ, ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ, ಈಗಂತೂ ರೀಚ್ ಅನ್ನೋದು ಬಹಳ ಕಡಿಮೆ ಆಗಿಬಿಟ್ಟಿದೆ. ಸೊ ನೋಡ್ರಪ್ಪ ಏನು ಮಾಡ್ತೀರಾ ಅಂತ. ಇನ್ನು ಸಿನಿಮಾ ವಿಷಯಕ್ಕೆ ಬರೋದಾದರೆ, ಸಿನಿಮಾ ವರ್ಕ್ ಆಯ್ತೋ ಇಲ್ವೋ ಅಂತ ಕೇಳೋದಾದರೆ, ಎಸ್ ಸಿನಿಮಾ ಸ್ವಲ್ಪ ವರ್ಕ್ ಆಯಿತು, ಇನ್ನು ಸ್ವಲ್ಪ ವರ್ಕ್ ಆಗಿಲ್ಲ ಅಂತ ಅನ್ಬೋದು. ಸೊ ಈ ರೀತಿ ಯಾಕೆ ಹೇಳ್ತಿದ್ದೀನಿ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಇನ್ನು ಇದರ ಒಂದೇ ಸ್ಟೋರಿ ಏನು ಅಂದರೆ, ಸಿನಿಮಾದಲ್ಲಿ ಹರಿ ಹಾಗೆ ಸರಸ್ವತಿ ಇಬ್ಬರು ಕೂಡ ಲವ್ವರ್ಸ್ ಆಗಿರ್ತಾರೆ. ಆದರೆ ಯಾವುದೋ ಒಂದು ಕಾರಣದಿಂದ ಸರಸ್ವತಿ ಹರಿಯನ್ನ ಜೈಲಿಗೆ ಹೋಗೋ ರೀತಿ ಮಾಡಿಬಿಡ್ತಾಳೆ. ಸೊ ಅದು ಯಾಕೆ, ಸರಸ್ವತಿ ಈ ರೀತಿ ಮಾಡೋಕೆ ಕಾರಣ ಆದರೂ ಏನು, ಆ್ಯಂಡ್ ಇನ್ನೊಂದು ಕಡೆ ಹರಿ ಜೈಲಿಗೆ ಹೋದ ನಂತರ ಅವನ ಲೈಫ್ನಲ್ಲಿ ಏನೆಲ್ಲ ಚೇಂಜ್ ಆಯಿತು, ಇದರಿಂದ ಕೊನೆಗೆ ಸರಸ್ವತಿ ಹಾಗೆ ಹರಿ ಲೈಫ್ನಲ್ಲಿ ಏನೆಲ್ಲ ನಡೆಯುತ್ತೆ, ಕೊನೆಗೆ ಇವರಿಬ್ಬರು ಒಂದು ಆಗ್ತಾರೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಆ್ಯಕ್ಚುಲಿ ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದಂದರೆ ಇದರಲ್ಲಿ ಇರುವಂಥ ಕಾನ್ಸೆಪ್ಟ್. ಒಂದು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾದಲ್ಲಿ ಲವ್ ಸ್ಟೋರಿನ ತಂದಿದ್ದು ತುಂಬ ಇಷ್ಟ ಆಯಿತು. ಹಾಗೆ ಸಿನಿಮಾದಲ್ಲಿರುವಂಥ ಸ್ಟೋರಿ ಒಂದು ಮಟ್ಟಿಗೆ ಕ್ಯೂರಿಯಾಸಿಟಿ ಹಾಗೆ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡುತ್ತೆ. ಆ್ಯಕ್ಚುಲಿ ಹೋಲ್ ಆಫ್ ದ ಸಿನಿಮಾ ಎಂಗೇಜಿಂಗ್ ಆಗಿ ಇದ್ದಿದ್ದೇ ಈ 2 ಎಲಿಮೆಂಟ್ಸ್ಗಳಿಂದ. ಈ 2 ಎಲಿಮೆಂಟ್ಸ್ ಸಿನಿಮಾ ನೋಡುವಾಗ ಒಂದು ಮಟ್ಟಿಗೆ ಪರವಾಗಿಲ್ಲ ಅಂತ ಅನಿಸ್ತು. ಹಾಗೆ ಸಿನಿಮಾದ ಫಸ್ಟ್ ಹಾಫ್ನ ಪ್ರಾಪರ್ ಆದಂಥ ಸ್ಟೋರಿ ಸೆಟಪ್ಗೆ ಹಾಗೆ ಕ್ಯಾರೆಕ್ಟರ್ ಡೆವಲಪ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಅಂಥ ಮೇಜರ್ ಸ್ಟೋರಿ ಏನು ಸಿನಿಮಾದಲ್ಲಿ ನೋಡೋಕೆ ಸಿಗೋದಿಲ್ಲ. ಹೋಲ್ ಆಫ್ ದ ಸ್ಟೋರಿ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲೇ ನೋಡೋಕೆ ಸಿಗುತ್ತೆ. ಇನ್ನು ಸಿನಿಮಾದ ಇಂಟರ್ವಲ್ ಬ್ಲಾಕ್ನಲ್ಲಿ ಬರುವಂಥ ಒಂದು ಟ್ವಿಸ್ಟ್ ಒಂದು ಮಟ್ಟಿಗೆ ಸಖತ್ತಾಗಿತ್ತು ಅಂತ ಅನ್ಬೋದು. ಅಂದರೆ ಆ ಇಂಟರ್ವಲ್ ಬ್ಲಾಕ್ ಯಾವ ರೀತಿ ಎಫೆಕ್ಟ್ ಬೀರ್ತು ಅಂದರೆ, ಸೆಕೆಂಡ್ ಹಾಫ್ನಲ್ಲಿ ಏನು ಆಗಿರಬಹುದು ಅಂತ ಯೋಚನೆ ಮಾಡೋ ರೀತಿ ಮಾಡಿಬಿಡುತ್ತೆ. ಅಂದರೆ ಹೈ ಲೆವೆಲ್ಗೆ ಏನು ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡೋದಿಲ್ಲ, ಒಂದು ಡೀಸೆಂಟ್ ಲೆವೆಲ್ಗೆ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡ್ತಾರೆ. ಇನ್ನು ಸಿನಿಮಾದಲ್ಲಿರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಗೆ ಸಾಂಗ್ಸ್ಗಳು ಓಕೆ ಗುಡ್ ಅಂತೀನಿ, ನಾಟ್ ಬ್ಯಾಡ್. ಸಿನಿಮಾದಲ್ಲಿ ಕೆಲವೊಂದು ಕಡೆ ಸೀನ್ಸ್ಗಳನ್ನ ಎಲಿವೇಟ್ ಮಾಡಿದ್ದೆ ಇದರಲ್ಲಿರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂದ. ಚೆನ್ನಾಗಿತ್ತು ಕೆಲವೊಂದು ಕಡೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳೋದಕ್ಕೆ. ಸಿನಿಮಾದ ನೆಗೆಟಿವ್ ವಿಷಯಕ್ಕೆ ಬರೋದಾದರೆ, ಸಿನಿಮಾದಲ್ಲಿರುವಂಥ ಸ್ಟೋರಿ ಹೊಸದಾಗಿದ್ದರೂ ಸ್ಟೋರಿ ರೈಟಿಂಗ್ ಆಗಿ ಅದರ ಸ್ಕ್ರೀನ್ ಪ್ಲೇ ತುಂಬ ವೀಕ್ ಆಗಿತ್ತು. ಆದ್ರಿಂದ ಸಿನಿಮಾದ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ಆರಾಮಾಗಿ ಗೆಸ್ ಮಾಡ್ಬೋದಾಗಿತ್ತು. ಹಾಗೆ ಸಿನಿಮಾದಲ್ಲಿರುವಂಥ ಎಮೋಷನ್ನ ಹಾಗೆ ಬ್ಯಾಕ್ ಸ್ಟೋರಿನ ಎಫೆಕ್ಟಿವ್ ಆಗಿ ತೋರಿಸುವಲ್ಲಿ ಫೇಲ್ ಆದ್ರು ಅಂತ ಅನ್ಬಹುದು. ಆಕ್ಚುಲಿ ಸಿನಿಮಾ ಎಫೆಕ್ಟಿವ್ ಆಗಿ ಕನೆಕ್ಟ್ ಆಗದೆ ಇರೋಕೆ ಕಾರಣ ಏನು ಅಂದರೆ, ಈ 2 ಎಲಿಮೆಂಟ್ನ ಪ್ರಾಪರ್ ಆಗಿ ರೈಟಿಂಗ್ ನಲ್ಲಿ ಬರ್ಕೊಂಡಿಲ್ಲ. ಸೊ ಈ 2 ಎಲಿಮೆಂಟು ಇನ್ನೂ ಬೆಟರ್ ಆಗಿದ್ರೆ ಸಿನಿಮಾ ಇನ್ನೂ ಬೆಟರ್ ಆಗಿ ಎಕ್ಸ್ಪೀರಿಯನ್ಸ್ನ ಕೊಡ್ತಿತ್ತು. ಇನ್ನು ಓವರಾಲ್ ಆಗಿ ನನ್ನ ಪ್ರಕಾರ ಸಿನಿಮಾ ಹೇಗುಂಟು ಅಂತ ಹೇಳೋದಾದ್ರೆ, ಇದೊಂದು ಜಸ್ಟ್ ಬಿಲೋ ಆವ್ರೇಜ್ ಆಗಿರುವಂಥ ಆವ್ರೇಜ್ ಸಿನಿಮಾ ಅಂತೀನಿ. ನಿಮಗೇನಾದರೂ ಅಡ್ವಿಶೇಷ್ ಅವರ ಸಿನಿಮಾಗಳು ಇಷ್ಟ ಆಗೋದಾದರೆ ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಇಷ್ಟ ಆದರೂ ಆಗ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದಂಥ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಯೂನಿಕ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಬೇರೆ ಯೂನಿಕ್ ಕಂಟೆಂಟ್ ಜೊತೆಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.